ಬಾರಿಯ ರಾಜ್ಯ ಬಜೆಟ್ನಲ್ಲಿ ಹಾಸನ ವಿಮಾನ ನಿಲ್ದಾಣ ಹಾಗೂ ಆನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಸೂಕ್ತ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅಂತ ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಸುಮಾರು 80 ಕೋಟಿ ರೂಪಾಯಿ ಅನುದಾನ ದೊರೆಯುವ ನಿರೀಕ್ಷೆ ಇದೆ. ಅದು ಬಜೆಟ್ ಅಲ್ಲಿ ಬರ್ದೋದ್ರೂ ಕೂಡ ಆ ಅನುದಾನ ನಮಗೆ ಸಿಗುತ್ತೆ, ಯಾಕೆಂದ್ರೆ ಅದು ಆನ್ ಗೋಯಿಂಗ್ ವರ್ಕ್ ಇರೋದ್ರಿಂದ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಯೋಜನೆಗೆ ಆಸಕ್ತಿಯನ್ನು ತೋರಿದ್ದಾರೆ. ಜೊತೆಗೆ ಡಿಸಿ ಕಚೇರಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಭಿವೃದ್ಧಿಗೆ ಅನುದಾನ ಹಾಗೂ ಗೊರೂರು ಸಮೀಪ ಉದ್ಯಾನವನ ನಿರ್ಮಾಣ ಮಾಡೋದಕ್ಕೂ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಅಂಡ್ ಈ ಬಗ್ಗೆ ಬಜೆಟ್ ನಲ್ಲಿ ಅನುದಾನ ಸಿಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ರು. ಮುಂದುವರೆದು, ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹ ಜಾತ್ರೆಗೆ ಸಂಬಂಧಿಸಿದ ವಿವಾದದಲ್ಲಿ ನಾನು ಯಾವುದೇ ವೈಯಕ್ತಿಕ ನಿರ್ಧಾರ ಕೈಗೊಂಡಿಲ್ಲ. ಜಿಲ್ಲಾಡಳಿತ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಆದ್ರೆ 13 ವರ್ಷಗಳ ಹಳೆಯದಾದಂತಹ ಒಂದು ಬಟ್ಟೆಯನ್ನ ಬದಲಾಯಿಸೋದಕ್ಕೆ ಇಷ್ಟೆಲ್ಲ ರಾಜಕಾರಣ ಮಾಡಿದ್ರು ಅಂತ ಹೇಳಿ ಅದರ ಬಗ್ಗೆ ಕೂಡ ಸಮಾಧಾನ ಹೊರ ಹಾಕಿದ್ರು. ಅಂಡ್ ಮುಖ್ಯವಾಗಿ ಜಿಲ್ಲೆಯಲ್ಲಿ ಮಾರ್ಚ್ 7ನೇ ತಾರೀಕು ಯುವ ಉದ್ಯೋಗ ಮೇಳವನ್ನ, ಬೃಹತ್ ಉದ್ಯೋಗ ಮೇಳವನ್ನ ಆಯೋಜಿಸಲಾಗಿದೆ. ಸುಮಾರು 10,100 ಕಂಪನಿಗಳಿಗೆ ಆಲ್ರೆಡಿ ಉದ್ಯೋಗವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಿಜಿಸ್ಟರ್ ಆಗಿದ್ದಾವೆ. 10,000 ಉದ್ಯೋಗ ಅವಕಾಶ ಇದ್ದಾವೆ. ನಿರುದ್ಯೋಗ ಯುವಕ ಯುವತಿಯರು ಇದರ ಸದುಪಯೋಗವನ್ನ ಪಡಿಸ್ಕೊಳ್ಬೇಕು ಅಂತ ಸಂಸದರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೆಂಟರ್ ಆಗಿರ್ಬೋದು, ಇದೆಲ್ಲ ಫಾರೆಸ್ಟ್ ಒಳಗೆ ಮಾಡಬೇಕು. ಕಾಡು ಪ್ರಾಣಿಗಳನ್ನ ನಾವು ಕಾಡೊಳಗೆ ಸಾಕಬೇಕು. ಅದಕ್ಕೆ ಮುಖ್ಯವಾಗಿ ನಾವು ಇಲ್ಲಿಂದ ಪ್ರಪೋಸಲ್ನ ವಿ ಹ್ಯಾವ್ ಟು ಸೆಂಡ್ ದ ಪ್ರಪೋಸಲ್ ಟು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್, ಯಾವುದೇ ಸೆಂಟ್ರಲ್ಗೆ ಅವ್ರು ನಮಗೆ NOC ಕೊಡಲೇಬೇಕು ಈ ರೀತಿಯ ಯೋಜನೆಗಳಿಗೆ. ಯಾಕಂದರೆ ಯಾವುದೇ ರೀತಿಯ ಫಾರೆಸ್ಟ್ ಒಳಗಡೆ ಯೋಜನೆಗಳು ತಂದರೆ ಅದಕ್ಕೆ NOC ಕೊಡಬೇಕಾಗಿರೋದು ಸೆಂಟ್ರಲ್ ಅರಣ್ಯ ಇಲಾಖೆಯವರು, ಅರಣ್ಯ ಮಂತ್ರಾಲಯ. ಹಾಗಾಗಿ ಆ ಟೆಕ್ನಿಕಲ್ ಇಶ್ಯೂಗೆ ಇದು ನಿಂತಿದೆ. ಕರಡಿಧಾಮದ ಬಗ್ಗೆ ನಾನು ಮಾಹಿತಿ ತೊಗೊಳ್ತೀನಿ, ಗೊತ್ತಿಲ್ಲದೆ ಮಾತಾಡಬಾರ್ದು. ಇದು ಮಾತ್ರ ಟೈಗರ್ ರಿಸರ್ವ್ ಏನೋ ಬೋರ್ಡ್ ಏನೋ ಇದೆ, ಆ ಬೋರ್ಡಿಂದ ಟೆಕ್ನಿಕಲ್ ಇಶ್ಯೂ ಒಂದು ಕ್ವೇರಿ ಹಾಕಿರೋದ್ರಿಂದ ಇದು ನಿಂತಿದೆ. ಬಿಟ್ಟರೆ ದುಡ್ಡು ಸಿಕ್ಕಲ್ಲ. ದುಡ್ಡು ಇವಾಗಲೂ ಅದು ಹಣ ಅದಕ್ಕೆ ಅಂತಲೇ ರಿಸರ್ವ್ ಮಾಡಿದ್ದಾರೆ ಬಜೆಟಲ್ಲಿ. ಆಮೇಲೆ ಬಜೆಟಲ್ಲಿ ಮಾಡುವ ನಿಮಗೆಲ್ಲ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಬಜೆಟಲ್ಲಿ ಹಣ ರಿಸರ್ವ್ ಮಾಡಬೇಕು ಅಂದರೆ ಕೂಲಂಕುಷವಾಗಿ ಚರ್ಚಿಸಿ ಏನು ಲಯಬಿಲಿಟೀಸು ಮತ್ತು ಇನ್ಕಮ್ ಎರಡನ್ನೂ ಸರಿ ತೂಗಿಸೇ ಬಜೆಟ್ ಮಾಡೋದು. ಬಜೆಟಲ್ಲಿ ಈ ಅಂಥ ಅನುದಾನ ಇಂಥ ಪ್ರಾಜೆಕ್ಟ್ಗೆ ದುಡ್ಡು ಬಂತು ಅಂದರೆ ಖಂಡಿತ ಅದ್ರಲ್ಲಿ ದುಡ್ಡು ಇದೆ ಅಂತ ಅರ್ಥ. ಎರಡು ಸರಿದೂಗಿಸ್ಕೊಂಡು ಹೋಗ್ಬೇಕಲ್ಲ. ಈಗ ಎಲ್ಲರೂ ನಾವು ಬಾಯಿ ಮಾತು ಎಲ್ಲ ಯೋಜನೆಗಳನ್ನು ಘೋಷಣೆ ಮಾಡ್ಬೋದು. ಎಲ್ಲ ಯೋಜನೆ ಘೋಷಣೆ ಮಾಡಿದ್ರೆ ಮತ್ತು ಬಜೆಟ್ ಅಂತ ಯಾಕೆ ಅರ್ಥ ಇರ್ತದೆ? ಬಜೆಟಲ್ಲಿ ಬಂದಿದ್ದು ದುಡ್ಡಂತೂ 100ಕ್ಕೆ 100 ಬಂದೇ ಬರ್ತದೆ. ಇದೇನಲ್ಲ ಟೈಗರ್ ರಿಸರ್ವ್ ಏನೋ ಯಾವ್ದು ಬೋರ್ಡಿಂದ ಟೆಕ್ನಿಕಲ್ ಇಶ್ಯೂ, ಅದೇ ನಾವು ಇದು ಕೊಡೋಕ್ಕೆ ಬರಲ್ಲ NOC ಅಂತ ರೀಸನ್ ಇರೋದಕ್ಕೋಸ್ಕರ ಹೋಲ್ಡ್ ಆಗಿದೆ. ಇದು ವಾಸ್ತವಿಕವಾಗಿ ಇದು ಸಮಸ್ಯೆ. ನಾನು ಬೇಕಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಮನವಿ ಮಾಡ್ತೀನಿ. ಅದೊಂದು ಲೆಟರ್ ಬಂದಿದೆ, ಅದು ಪ್ರಿಂಟ್ಔಟ್ ತೆಗಿರಿ. ಅದೊಂದು ನಾನು ಈಗ ಹೇಳ್ಬಿಡ್ತೀನಿ ತಡೆಗೆ, ಅದನ್ನು ಫೋನಲ್ಲಿ ಇದೆ. ಅದು ಅದೆರಡು ಪ್ರಿಂಟ್ಔಟ್ ತೆಗಿಸಿ. ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಒಂದು 12ವರೆಗೆ ಪತ್ರಿಕಾಗೋಷ್ಠಿ ಕರೆದಿದೆ. ಹಲವು ಕಾರ್ಯಕ್ರಮಗಳಿಂದ ಸುಮಾರು 1 ತಾಸು ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ, ಇವತ್ತು ನಮ್ಮ ಹಾಸನ ಜಿಲ್ಲಾಡಳಿತ, ಹಾಸನ ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಶನಿವಾರ ಇದೇ ತಿಂಗಳು 7ನೇ ತಾರೀಕಿನಂದು ಮಾರ್ಚ್ 7ರಂದು ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಬೃಹತ್ ಆದಂತಹ ಉದ್ಯೋಗ ಮೇಳವನ್ನು, ಯುವ ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾನು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಎಲ್ಲ ನನ್ನ ನೆಚ್ಚಿನ ಯುವಕ ಯುವತಿಯರಿಗೆ, ನಮ್ಮ ಎಲ್ಲ ಹಾಸನ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿ ತಮ್ಮ ವಿದ್ಯಾರ್ಹತೆ ತಕ್ಕಂತೆ ಸುಮಾರು ಕಂಪನೀಸ್